ಮತ್ತೊಮ್ಮೆ ಪ್ರಯಾಣಿಕರಿಗೆ ಕೈಕೊಟ್ಟಿದೆ ಸ್ಪೈಸ್ ಏರ್ಜೆಟ್ ವಿಮಾನ. ಓಕೆ, ಇದು ವಿಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ. ಏನಿದು, ಏನಾಗ್ತಾ ಇದೆ, ಯಾವ ರೀತಿ ಕೈಕೊಟ್ಟು ಸ್ಪೈಸ್ ಏರ್ಜೆಟ್ ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತೊಮ್ಮೆ ಪ್ರಯಾಣಿಕರಿಗೆ ಕೈಕೊಟ್ಟ ಸ್ಪೈಸ್ ಜೆಟ್ ವಿಮಾನ ನಿಲ್ದಾಣದಲ್ಲಿ 60 ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ತಾಂತ್ರಿಕ ದೋಷದ ಕಾರಣ ವಿಮಾನ ಹಾರಾಟ ರದ್ದಾಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪದೇ ಪದೇ ಎಡವಟ್ಟುಗಳಾಗ್ತಾ ಇದ್ದಾವೆ ಅನ್ನೋ ಸುದ್ದಿಗೆ ಪೂರಕವಾದಂತಹ ಸುದ್ದಿ ಇದು. ಕೊನೆ ಕ್ಷಣದಲ್ಲಿ ಸ್ಪೈಸ್ ಜೆಟ್ ವಿಮಾನ ಹಾರಾಟ ರದ್ದಾಗಿದೆ. ಶಿವಮೊಗ್ಗದಿಂದ ತಿರುಪತಿಗೆ ತೆರಳಬೇಕಾಗಿದ್ದಂತಹ ವಿಮಾನ ಹಾರಾಟ ರದ್ದಾಗಿರೋ ಹಿನ್ನೆಲೆಯಲ್ಲಿ 60 ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವಿಮಾನ ಸಂಸ್ಥೆಯ ಕಳಪೆ ನಿರ್ವಹಣೆ ಮತ್ತು ಸೇವೆಗೆ ಪ್ರಯಾಣಿಕರು ಕೂಡ ಗರಂ ಆಗಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ದೇ ಆರ್ ಆಂಗ್ರಿ ಆನ್ ಸ್ಪೈಸ್ ಏರ್ಜೆಟ್ ಕಂಪನಿ. ಎಸ್, ಇದು ಶಿವಮೊಗ್ಗದಿಂದ ಬರ್ತಾ ಇರುವಂತಹ ಸುದ್ದಿ. ಮತ್ತೊಮ್ಮೆ ಪ್ರಯಾಣಿಕರಿಗೆ ಕೈಕೊಟ್ಟಿದೆ ಸ್ಪೈಸ್ ಏರ್ಜೆಟ್ ಕಂಪನಿ. ಅಂದರೆ ಇಲ್ಲಿ ನಿಮ್ಮ ಕಳಪೆ ನಿರ್ವಹಣೆ ಮತ್ತು ಸರಿಯಾದಂಥ ಸ್ಪಂದನೆ ಇಲ್ಲ ಅನ್ನೋದು ಪ್ರಯಾಣಿಕರ ಒಂದು ಆಕ್ರೋಶ ಆಗಿದೆ, ಕೋಪ ಆಗಿದೆ. ಎಲ್ಲಿ ನಡೆದಿರೋದಿದು? ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪದೇ ಪದೇ ಎಡವಟ್ಟುಗಳಾಗ್ತಾ ಇದ್ದಾವೆ ಅನ್ನುವ ಮಾಹಿತಿಗೆ ಪೂರಕವಾದಂತಹ ಸುದ್ದಿ ಇದು. ಕೊನೆ ಕ್ಷಣದಲ್ಲಿ ಸ್ಪೈಸ್ ಏರ್ಜೆಟ್ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿರೋದ್ರಿಂದ ಶಿವಮೊಗ್ಗದಿಂದ ತಿರುಪತಿಗೆ ಹೋಗಬೇಕಾಗಿದ್ದಂಥ ವಿಮಾನ ಇದಾಗಿತ್ತು. 60 ಪ್ರಯಾಣಿಕರು ಫ್ಲೈ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಒಂದು ಸರಿಯಾದಂಥ ಸ್ಪಂದನೆ ಇಲ್ಲ, ನಿರ್ವಹಣೆ ಇಲ್ಲ, ಸರ್ವಿಸ್ ಇಲ್ಲ ಅಂತ ಹೇಳಿ ಸ್ಪೈಸ್ ಜೆಟ್ ಕಂಪನಿ ವಿರುದ್ಧ ಪ್ರಯಾಣಿಕರು ಸಹಜವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಕಲೀಗ್, ನಮ್ಮ ಕರೆಸ್ಪಾಂಡೆಂಟ್ ಅಶ್ವಿನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅಶ್ವಿನಿ, ಶಿವಮೊಗ್ಗ ಏರ್ಪೋರ್ಟ್ನಿಂದ ಸಿಗ್ತಾ ಇರುವಂಥ ಈ ಸುದ್ದಿ ಈಗ ಸದ್ಯಕ್ಕೆ ಯಾವ ಹಂತವನ್ನು ತಲುಪಿದೆ? ಪ್ರಯಾಣಿಕರಿಗೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಆಗ್ತಾ ಇದೆಯಾ? ವಾಟ್ ಈಸ್ ದರ್ ಸಿಚುವೇಶನ್ ನಾವು? ಈಗ ಯಾವ ಕಾರಣಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಲೇಟೆಸ್ಟ್ ಇನ್ಫಾರ್ಮೇಶನ್ ಪ್ಲೀಸ್. ಎಸ್ ರಾಘವ ಸೂರ್ಯ, ಇದು ಶಿವಮೊಗ್ಗದ ವಿಮಾನ ನಿಲ್ದಾಣದಿಂದ ಪದೇ ಪದೇ ಇದು ಒಂದು ದಿನದ ರದ್ದು ಮಾಡಿರುವಂತದ್ದಲ್ಲ. ಈ ರೀತಿ ಹಲವು ಬಾರಿ ಆಗಿದೆ. ತಿರುಪತಿಗೆ ಹೋಗ್ತಾ ಇದ್ದಂತ ಶಿವಮೊಗ್ಗದಿಂದ ಪ್ರಯಾಣಿಕರು 60 ಜನ ಪ್ರಯಾಣಿಕರು ತಿರುಪತಿಯ ದೇವರ ದರ್ಶನ ಪಡೀಲಿಕ್ಕೆ ಈಗಾಗಲೇ ಮುಂದೆನೆ ಫ್ರೀ ಬುಕಿಂಗ್ ಮಾಡ್ಕೊಂಡಾಗಿತ್ತು. ಸಡನ್ ಆಗಿ ರದ್ದಾಗಿರೋದ್ರಿಂದ ಪ್ರಯಾಣಿಕರು ತೀವ್ರ ಆಕ್ರೋಶ ಹೊತ್ತು ಕಾಯಿಸಿದ್ದಾರೆ. ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲ, ಹಾರಾಟ ರದ್ದಾಗಿ ಅಂತ ಘೋಷಣೆ ಮಾಡ್ತಿದ್ದಂಗೆನೆ ಪ್ರಯಾಣಿಕರು ದಿಢೀರನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಆ ಸಂಸ್ಥೆ ಮಾಡ್ತಾ ಇಲ್ಲದೆ ಇರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ. ಏನಾಗಿದೆ ಅಂದ್ರೆ ಅವ್ರ ರೆಸ್ಪಾನ್ಸ್ ಏನಿದೆ ಈಗ? ಅಂದ್ರೆ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರಾ, ಅಥವಾ ಆಲ್ಟರ್ನೇಟಿವ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಾ, ಅಥವಾ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ವಾಟ್ ಇಸ್ ದೇರ್ ರೆಸ್ಪಾನ್ಸ್? ಸ್ಪೈಸ್ ಏರ್ಜೆಟ್ ನಿಂದ ಬರ್ತಾ ಇರುವಂತ ರೆಸ್ಪಾನ್ಸ್ ಏನು ಅಶ್ವಿನಿ? ಅಂದ್ರೆ ಅವ್ರು ಹೇಳ್ತಾ ಇರೋದು ಯಾವುದೇ ರೀತಿ ಇದಕ್ಕೆ ನಾವು ಕಾರಣ ಅಲ್ಲ, ತಾಂತ್ರಿಕ ಕಾರಣವಾಗಿದೆ. ಅಂದ್ರೆ ಶಿವಮೊಗ್ಗದಲ್ಲಿ ಅಷ್ಟೊಂದು ವಿಮಾನ ಹಾರಾಟ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿಮಾನ ಹಾರಾಟಗಳು ಸಂಸ್ಥೆಗಳು, ಸ್ಟಾರ್ ಏರ್ಲೈನ್ಸ್ ಸಂಸ್ಥೆ ಸಂಪೂರ್ಣವಾಗಿ ನಿಲ್ಸಿದೆ ಹಾರಾಟವನ್ನ. ಕೇವಲ ಸ್ಟಾರ್ ಸ್ಪೈಸ್ ಜೆಟ್ ಮಾತ್ರ ತನ್ನ ವಿಮಾನ ಹಾರಾಟವನ್ನ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಇದರಲ್ಲಿ ಈ ರೀತಿಯ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅನ್ನೋದು ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಯಾರು ಇತ್ತ ಗಮನ ಹರಿಸ್ತಾ ಇಲ್ಲ. ಓಕೆ, ಇಸ್ ಇಟ್ ರಿಪೀಟಿಂಗ್? ಅಂದ್ರೆ ಇದು ಪುನರಾವರ್ತನೆ ಆಗ್ತಾ ಇದೆ ಅನ್ನೋದು ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅನ್ಸುತ್ತೆ. ಹೌದು 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 ರಾಘವ ಸೂರ್ಯ. ಅಂದ್ರೆ ಯಾರು ಅದ್ರನ್ನ ಮಿಸ್ಟೇಕಿಗೆ ಯಾರು ಜವಾಬ್ದಾರರು ಅಂತ ಅದರ ಹೊರೆಯನ್ನ ಹೊರಲಿಕ್ಕೆ ಯಾರು ತಯಾರಿಲ್ಲ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ. ಗಾಟ್ ಇಟ್. ಥ್ಯಾಂಕ್ ಯು ಅಶ್ವಿನಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಅಶ್ವವೇಗ ಸುದ್ದಿವಾಹಿನಿಗೆ ಒಂದು ಹೆಮ್ಮೆ ಮತ್ತು ಕರುನಾಡಿನ ಜನತೆಗೂ ಕೂಡ ಒಂದು ಖುಷಿ ಸಮಾಚಾರ. ಈಗಾಗಲೇ ಎಲ್ಲ ಕಡೆ ಸಂಚಲನ ಮೂಡಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕರುನಾಡಿನ ಪ್ರಭಾವಿ ನ್ಯೂಸ್ ಚಾನೆಲ್ ಆಗಿ ಮುನ್ನುಗ್ತಾ ಇರುವಂಥ ನಿಮ್ಮ ಅಶ್ವವೇಗ ನ್ಯೂಸ್ ಚಾನಲ್ ಶೀಘ್ರವೇ ಸ್ಯಾಟಲೈಟ್ ಮೂಲಕ ಮನೆ ಮನಗಳನ್ನು ತಲುಪ್ತಾ ಇದ್ದೀವಿ.
ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ವಿಶೇಷ ಅಂತ ಹೇಳಿದರೆ ಅಶ್ವವೇಗ ನ್ಯೂಸ್ ಚಾನಲ್ ಒಂದು ಹೊಸ ಅಧ್ಯಾಯದಲ್ಲಿ ಇನ್ನೊಂದು ಬಿಗ್ ಬ್ರೇಕ್ ಥ್ರೂ ಕೂಡ ಸಿಗ್ತಾ ಇದೆ. ಅದೇನು ಅಂತ ಹೇಳಿದರೆ ನಿಜಕ್ಕೂ ಕೂಡ ನಿಮಗೆ ಖುಷಿ ಆಗುತ್ತೆ ಅನ್ನೋದು ನಮ್ಮ ವಿಶ್ವಾಸ. ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಮಿಂಚಿನಂತೆ ಮುನ್ನುಗ್ತಾ ಇರುವಂಥ ಅಶ್ವವೇಗದ ಮೂಲಕ ಫೈರ್ ಬ್ರ್ಯಾಂಡ್ ಜರ್ನಲಿಸ್ಟ್ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಎಸ್, ಯಾರದು ಫೈರ್ ಬ್ರ್ಯಾಂಡ್ ಜರ್ನಲಿಸ್ಟ್? ಆ ಕ್ಯೂರಿಯಾಸಿಟಿ ನಿಮಗೆ ಖಂಡಿತವಾಗ್ಲೂ ಇದೆ. ಈ ಟೀಸರ್ ನೋಡಿದರೆ ಆ ಕ್ಯೂರಿಯಾಸಿಟಿ ತಣಿಯುತ್ತೆ. ಲೆಟ್ಸ್ ಹ್ಯಾವ್ ಅ ಲುಕ್. ವಯಸ್ಸಾಗಿರೋರಿಗೆ ರೇಷನ್ ಕೊಡ್ತಿಲ್ಲ. ರಾಜಕಾರಣಿಗಳ ಹತ್ರ ಅಧಿಕಾರಿಗಳ ಹತ್ರ ಹೋದ್ರೆ ಏನು ಕ್ಯಾರೆ ಅನ್ನೋದಿಲ್ಲ. ತಪ್ಪಿಗಿನ್ನ ಕಡೆಯಾಗಿ ಕಾಣ್ತಾರೆ ಸರ್. ಈ ಪ್ರಶ್ನೆಗಳಿಗೆಲ್ಲ ನಿಮ್ಮ ಹತ್ರ ಉತ್ತರ ಇದೆಯಾ ಸರ್? ಈ ಸಲ ಯುದ್ಧನೇ ಬೇರೆ. ಎಸ್, ನಿಮ್ಮ ಕುತೂಹಲ ಹಾಗೇ ಇರಲಿ. ಕೆಲವೇ ದಿನಗಳಲ್ಲಿ ಆ ಕುತೂಹಲ ಕೂಡ ತಣಿಯತ್ತೆ. ಹಾಗೆಯೇ ನಿಮ್ಮ ಸಹಕಾರ ಇನ್ನು ಮುಂದೆ ಈಗ ಇರುವ ಹಾಗೆಯೇ ಇರಲಿ ಅಂತ ಕೇಳ್ಕೊಳ್ತಾ ಈ ಸುದ್ದಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.